ಮಾಲ್ ಹತ್ರ ಒಂದ್ ಹುಡುಗಿಗೆ ಕ್ವಶನ್ ಕೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ತರ ಕ್ವಶನ್ ಕೇಳ್ತೀನಿ. ನಮ್ 2025 ಹೇಗಿತ್ತು ನಿಮ್ಗೆ? 2025 actually it is good. God's grace and parents blessings ಇಂದ ಎಲ್ಲ ಚೆನ್ನಾಗಿತ್ತು. ಬಟ್ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಇದು ಮಾಡ್ಬೇಕಿತ್ತು, ಒಂದ್ ಗೋಲ್ಸ್ ಇತ್ತು, ಕೆಲವೊಂದು ಆಗಿಲ್ಲ. ಬಟ್ ದಟ್ಸ್ ಓಕೆ, ಅದಕ್ಕೆ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನನ್ನ ಪೇರೆಂಟ್ಸ್ ಕೂಡ ಸಪೋರ್ಟಿವ್ ಇದ್ದಾರೆ. ಸೊ ಗಾಡ್ಸ್ ಗ್ರೇಸ್ ನಾನು ಏನೇನು ವಿಶ್ ಮಾಡಿದೀನಿ ಅದೆಲ್ಲ ಆ, ಸರಿ ಹೋಗಿ ಐ ಮೀನ್ ಆಗುತ್ತೆ, ಇಟ್ ವಿಲ್ ಕಮ್ ಟ್ರೂ ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ ಈ ವರ್ಷ. ಓಕೆ ಮೇಡಮ್, ಆಗುತ್ತೆ 2026 ಅಲ್ಲಿ. ಮತ್ತೆ ಇವಾಗ 2026 ಅಲ್ಲಿ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಏನ್ ಕನ್ಸ್ ಕಟ್ಕೊಂಡಿದ್ದೀರಾ ಅಂತ ತಿಳ್ಕೋಬೋದಾ? ಸೊ ನಾನು ಈಗಲೇ ಹೇಳ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ. ಇಟ್ಸ್ ಅ ಸೀಕ್ರೆಟ್ ಆಕ್ಚುಲಿ. ಬಟ್ ಆನೆಸ್ಟ್ಲಿ ನನ್ಗಿರೋ ಏನ್ ಒಂದೇನೆ, ನನ್ನ ಪೇರೆಂಟ್ಸ್ ಚೆನ್ನಾಗಿ ನೋಡ್ಕೋಬೇಕು ಅಂತ. ಬಿಕಾಸ್ ನನ್ಗೆ ಬ್ರದರ್ಸ್ ಯಾರು ಇಲ್ಲ. ಸೊ ನಾನೇ ಒಂದ್ ಗಂಡ್ಮಗು ತರ ನಮ್ಮ ಮನೇಲಿ. ಸೊ ಆಸ್ ಅ ಇಂಡಿಪೆಂಡೆಂಟ್ ಲೈಕ್ ಒಂದು ಬಿಗ್ ಗರ್ಲ್ ನಾನು ಆಕ್ಚುಲಿ. ನಾನು ಅದನ್ನೇ ನನ್ನ ಮೈಂಡ್ ಅಲ್ಲಿ ಇರೋದು.